ಎಲ್ರಿಗೂ ನಮಸ್ಕಾರ. ಅಮೇಜಿಂಗ್ ವತಿಯಿಂದ ಇವತ್ತಿನ ದಿವಸ ನಾವು ಡಿಸ್ಕಸ್ ಮಾಡ್ತಿರುವಂತಹ ಆ ಟಾಪಿಕ್ ಏನಂದ್ರೆ ಈ ಟೆಕ್ನಾಲಜಿ ಮಕ್ಕಳು ಹೇಗೆ ಅಡಾಪ್ಟ್ ಮಾಡ್ಕೋತಾರೆ, ಸೊ ಮಕ್ಕಳ ಮೇಲೆ ಆಗ್ತಿರುವಂತಹ ಸ್ಟ್ರೆಸ್ ಬಗ್ಗೆ ನಾವು ಈ ಚರ್ಚಾ ಕಾರ್ಯಕ್ರಮ ಇದೆ. ಇವತ್ತು ನಮ್ಮೊಂದಿಗೆ ಇದ್ದಾರೆ ಶ್ರುತಿ ಪಡ್ಕೋಟಿಯವರು. ಸೊ ಇವತ್ತಿನ ಕಾರ್ಯಕ್ರಮನ ಶುರು ಮಾಡೋಣ. ಮೇಡಮ್, ಇವತ್ತಿನ ದಿವಸ ನಾವು ನಮ್ಮ ಜನರೇಷನ್ ಹೇಗೆ ಆಗ್ತದೆ ಅಂದ್ರೆ ಮಕ್ಕಳ ಬೆಳವಣಿಗೆಯಲ್ಲಿ ದೊಡ್ಡ ಮಟ್ಟದ ಸ್ಟ್ರೆಸ್ ಅನ್ನ ಪೇರೆಂಟ್ಸ್ ತಗೋತಾ ಇದ್ದಾರೆ. ಮಕ್ಕಳಿಗೂ ಆ ಸ್ಟ್ರೆಸ್ ಆಗ್ತಾ ಇದೆ. ಈ ಎಜುಕೇಶನ್ ಇರ್ಲಿರುವಂತ ಕಾಂಪಿಟೇಷನ್ ನಮ್ಮ ಮಕ್ಕಳು ಹೇಗೆ ಫೇಸ್ ಮಾಡ್ತಿದ್ದಾರೆ, ಅವ್ರ ಮೇಲೆ ಆಗ್ತಿರುವಂತ ಎಜುಕೇಶನಲ್ ಸ್ಟ್ರೆಸ್ ಬಗ್ಗೆ ಏನು ಹೇಳ್ತೀರಾ? ಮೊದಲಿಗೆ ನಮಸ್ಕಾರ, ಜೈ ಶ್ರೀರಾಮ್. ಇಲ್ಲಿ ಜೀವನಾನೇ ಒಂಥರ ಸ್ಟ್ರೆಸ್ ಆಗೋಗ್ಬಿಟ್ಟಿದೆ ಮಕ್ಕಳಿಗೆ ಮತ್ತೆ ಪೇರೆಂಟ್ಸಿಗೆ. ನಾಟ್ ಓನ್ಲಿ ಮಕ್ಕಳು ಮತ್ತು ಪೇರೆಂಟ್ಸ್ ಮಾತ್ರ ಸ್ಟ್ರೆಸ್ ಅಲ್ಲ, ಅದ್ರ ಜೊತೆ ಶಾಲಾ ಶಿಕ್ಷಕರಿಗೂ ಕೂಡ ಸ್ಟ್ರೆಸ್. ಅವ್ರಿಗೇನ್ ಸ್ಟ್ರೆಸ್ ಅಂದ್ರೆ ನಮ್ಮ ಶಾಲೆ ಒಂದು ದೊಡ್ಡ ಮಟ್ಟಕ್ಕೆ ತಗೊಂಡೋಗ್ಬೇಕು, ನಮ್ಮ ಶಾಲೆ ಹೆಸರು ಮಾಡ್ಬೇಕನ್ನೋ ಸ್ಟ್ರೆಸ್ಸು ಮೇನ್ ಫಸ್ಟ್ ಟೀಚರ್ಸಿಗೆ, ನಂತರ ಪೇರೆಂಟ್ಸಿಗೆ ನನ್ನ ಮಗ ಹಿಂಗೆ ಆಗ್ಬೇಕು, ನನ್ನ ಮಗ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕಂತಕ್ಕಂಥ ಎಲ್ಲಾ ಪೇರೆಂಟ್ಸ್ ಇರ್ತಕ್ಕಂಥ ಮನೋಭಾವನೆ. ಇದರಿಂದ ಏನಾಗ್ತಾ ಇದೆ, ಮಕ್ಕಳ ಮೇಲೆ ನಾವು ಸ್ಟ್ರೆಸ್ ಆಗ್ತೀವಿ. ಆ ಮಗು ಏನಾಗ್ಬೇಕು ಅಂತ ಮಗುವಿನ ಭಾವನೆಗಳ ಅರ್ಥ ಮಾಡ್ಕೋದಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಈಗ ನಾವು ಬಂದ್ ನಿಂತೀವಿ. ಸ್ಟ್ರೆಸ್ ಅಂದಾಗ ಕೇವಲ ಓದೋದೊಂದು ಮಾತ್ರ ಅಲ್ಲ ನಾವು ಕೊಡೋದು ಮಕ್ಕಳಿಗೆ, ಶಿಸ್ತುಬದ್ಧವಾದ ಜೀವನ ಬೇರೆ. ಸ್ಟ್ರೆಸ್ ಏನಕ್ಕೆ ಆಗ್ತಾ ಇದೆ ಅಂದ್ರೆ ಎಕ್ಸ್ಪೆಕ್ಟೇಷನ್ಸ್ ಮಕ್ಕಳ ಮೇಲೆ ಜಾಸ್ತಿ. ಅಂದ್ರೆ ನಿಮ್ಮ ಮಕ್ಕಳ ಮೇಲೆ ಎಕ್ಸ್ಪೆಕ್ಟೇಷನ್ ಮಾಡಬಾರ್ದು ಅಂತ ಏನೂ ಇಲ್ಲ. ಮಕ್ಕಳ ಭಾವನೆಗಳನ್ನ ಸ್ಪಂದಿಸ್ಕೊಂತ ಮಕ್ಕಳು ಏನಾಗ್ಬೇಕಂತಕ್ಕಂಥದ್ದು ಕೆಲವು ವಿಷಯಗಳನ್ನ ನಾವು ಅದು ಅರ್ಥಕೊಂಡಾಗ ಮಾತ್ರ ಎಕ್ಸ್ಪೆಕ್ಟೇಷನ್ಸ್ ಅವ್ರ ಜೊತೆ ನಾವು ಇಬ್ಬರು ಹೊಂದಾಣಿಕೆ ಇರ್ಬೇಕು. ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಬೇರೆ, ಮಕ್ಕಳ ಎಕ್ಸ್ಪೆಕ್ಟೇಷನ್ಸ್ ಬೇರೆ ಆದಾಗ ಪೇರೆಂಟ್ಸ್ ಮತ್ತು ಮಕ್ಕಳ ಮಧ್ಯದಲ್ಲಿ ಹೊಂದಾಣಿಕೆ ಭಾವನೆಗಳು ಕಡಿಮೆ ಆಗೋಗ್ಬಿಡುತ್ತೆ. ನಂತರ ಡಿಸ್ಟೆನ್ಸ್, ನಮ್ ತಾಯಿ ಹೀಗೆ ಮಾಡಂತ ಇದಾರೆ, ನಮ್ ಪೇರೆಂಟ್ಸ್ ಹೀಗೆ ಮಾಡಂತ ಇದಾರೆ, ಮಕ್ಕಳಿರ್ತಕ್ಕಂಥ ಬೇರೆ ಮಕ್ಕಳ ನಾವು ಬೇರೆ ಮಕ್ಕಳ ಜೊತೆ ಕಂಪ್ಯಾರಿಸನ್ ಮಾಡ್ತೀವಿ. ಆ ಮಗು ಹಂಗೆ, ಈ ಮಗು ಹೆಂಗೆ. ಆ ಮಗು ಓದೋದ್ರಲ್ಲಿ ಟ್ಯಾಲೆಂಟ್ ಇರ್ಬೋದು, ನನ್ನ ಮಗು ಬೇರೆದ್ರಲ್ಲೂ ಟ್ಯಾಲೆಂಟ್ ಇರ್ಬೋದಲ್ಲ, ಸಂಗೀತದಲ್ಲಿ ಇರ್ಬೋದು. ಎಲ್ಲಾ ಪೇರೆಂಟ್ಸಿಗೆ ಎಜುಕೇಶನ್ ಮೇಲೆ ಫೋಕಸ್, ಎಲ್ಲಾ ಮಕ್ಕಳು ಸ್ಕಿಲ್ಸ್ ಮೇಲೆ ಮಾಡ್ತಿಲ್ಲ, ಅವ್ರ ಬಳಿ ಇರ್ತಕ್ಕಂಥ ಒಳ್ಳೊಳ್ಳೆ ವಿಚಾರಗಳ ಬಗ್ಗೆ ಫೋಕಸ್ ಮಾಡ್ತಿಲ್ಲ. ಪ್ರತಿಯೊಂದು ಮಗುವಿಗೂ ತನ್ನದೇ ಆಗಿರ್ತಕ್ಕಂಥ ಟ್ಯಾಲೆಂಟ್ ದೇವ್ರು ಕೊಟ್ಟಿರ್ತಾರೆ. ಹಂಗಿದ್ರೆ ಲತಾ ಮಂಗೇಶ್ವರು ಆಗ್ತಿರ್ಲಿಲ್ಲ, ವಿರಾಟ್ ಕೊಹ್ಲಿನೂ ಉದ್ಭವ ಆಗ್ತಿರ್ಲಿಲ್ಲ, ಜೀವನದಲ್ಲಿ ಅವ್ರ ಅಚೀವ್ಮೆಂಟ್ ಆಗಕ್ ಸಾಧ್ಯನೇ ಇರ್ತಿರ್ಲಿಲ್ಲ. ಎಲ್ಲಾರು ನಾವು ಓದೋರಲ್ಲೇ ಸ್ಟ್ರೆಸ್ ಕೊಟ್ರೆ ಕೆಲವೊಂದು ಮಕ್ಳಿಗೆ ಏನಾಗ್ಬೇಕಂತ ಯಾವಾಗಾದ್ರೂ ಮಕ್ಳ ಜೊತೆ ಕುಂತು ಸಂದರ್ಶನ ಮಾಡಿ, ನನ್ ಮಗು ಏನಾಗ್ಬೇಕಂತ ಬಯಸ್ತಾ ಇದೆ, ಫೋಕಸ್ ಮಾಡೋದು ನೀವು ವಿದ್ಯಾಭ್ಯಾಸ, ನೀವು ಎಕ್ಸ್ಪೆಕ್ಟೇಷನ್ಸ್ ಇಡಿ. ಮಗು ಅಂದ್ಮೇಲೆ ನೀವ್ ಏನಕ್ಕೆ ಎಕ್ಸ್ಪೆಕ್ಟೇಷನ್ ಇಡ್ತೀವಿ, ನನ್ನ ಮಗನು ದೊಡ್ಡ ವ್ಯಕ್ತಿ ಆಗ್ಬೇಕು, ಇಂಡಿಪೆಂಡೆಂಟ್ ಆಗ್ಬೇಕು. ಎಲ್ಲಾ ಪೇರೆಂಟ್ಸಿಗೂ ಆಸೆ ಇದ್ದೇ ಇರುತ್ತೆ. ಆ ರೀತಿಯಾಗಿ ನೀವು ಮಾಡ್ತಾ ಇದ್ರೆ ನಾನು ನಿಮ್ಗೆ ತಪ್ಪಂತ ಹೇಳ್ತಿಲ್ಲ. ಆದ್ರೆ ಕೆಲವೊಂದು ಸಮಯದಲ್ಲಿ ಮಗುವಿನ ಭಾವನೆಗಳನ್ನು ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದ್ರೆ ಪೇರೆಂಟ್ಸ್ಗೂ ಮತ್ತು ಮಗುವಿಗೂ ಡಿಸ್ಟೆನ್ಸ್ ಮೇಂಟೈನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಡಿಸ್ಟೆನ್ಸ್ ಮೇಂಟೈನ್ ಆದ ಕೂಡಲೇ ಮಕ್ಕಳಿಗೆ ತಂದೆ ತಾಯಿಂದ ದೂರ ಹೋಗಕ್ಕೆ ಮಾಡ್ತಾರೆ. ದೂರ ಹೋದ್ಮೇಲೆ ದುಶ್ಚಟಕ್ಕೆ ಹೋಗ್ತಾರೆ. ಇದರಿಂದ ಮಕ್ಕಳ ಬಿಹೇವಿಯರ್ ಆಯ್ತು, ನೇಚರ್ ಆಯ್ತು, ಫ್ರೆಂಡ್ ಸರ್ಕಲ್ ಆಯ್ತು, ಎಲ್ಲ ಕೆಡ್ಲಿಕ್ಕೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ. ಸೊ ಹಿಂಗಿರ್ತಿರ್ಬೇಕಾದಾಗ ಈ ವಿಷಯಗಳು ಪೇರೆಂಟ್ಸ್ ಫೇಸ್ ಮಾಡ್ತಿರ್ಬೇಕಾದಾಗ ಮತ್ತೊಂದು ಎಲ್ಲ ಪೇರೆಂಟ್ಸ್ ಭಯ ಪಡ್ತಿರೋದೇನಂದ್ರೆ ಈ ಟೆಕ್ನಾಲಜಿನ ಮಕ್ಳು ಕೆಡಿಸ್ತಿದೆ ಏನೋ. ಈ ಮೊಬೈಲ್ ಈಗ ಎಲ್ಲ ನಾನು 10 ವರ್ಷದಿಂದ ಸುಮಾರು ಮಕ್ಕಳಿಗೆ ಕಲಿಸ್ತಾ ಇರ್ತೇನೆ, ಪಾಠ ಕಲಿಸ್ತಾ ಇರ್ತೇನೆ. 90% ಆಫ್ ಪೇರೆಂಟ್ಸ್ ಬಂದು ಏನ್ ಹೇಳ್ತಾರೆ ಅಂದ್ರೆ ನಮ್ಮ ಮಗ ಮೊಬೈಲ್ಗೆ ಅಡಿಕ್ಟ್ ಆಗಿದ್ದಾನೆ, ಮಗಳು ಮೊಬೈಲ್ ತುಂಬಾ ನೋಡ್ತಾ ಇದ್ದಾಳೆ. ಈ ಮೊಬೈಲ್ ಅನ್ನೋದು ಬರೀ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ, ಅದರಿಂದ ಏನಾದ್ರು ಯೂಸ್ ಮಾಡ್ಕೊಬೋದಾ ಮಕ್ಕಳು? ಆಕ್ಚುಲಿ ಸರ್ ಹೆಂಗೆ ಅಂದ್ರೆ ಮೊಬೈಲ್ ಅಂದ್ ಕೂಡ್ಲೇನೆ ಜನ ನೆಗೆಟಿವ್ ಆಗಿನೇ ಥಿಂಕ್ ಮಾಡ್ತಾರೆ, ಬಟ್ ಹಂಗೇನೂ ಇಲ್ಲ. ಈ ನಾವು ಪ್ರಕೃತಿಯಲ್ಲಿ ಪ್ರತಿಯೊಂದು ವಸ್ತುವಿಗೂ ನೆಗೆಟಿವ್ ಪಾಸಿಟಿವ್ ಅಂತ 2 ವಸ್ತು ಇದ್ದೇ ಇದೆ. ಒಂದು ಮನುಷ್ಯ ಅಂದ್ಮೇಲೆ ನೆಗೆಟಿವ್ ಪಾಸಿಟಿವ್, ನಮ್ಮಲ್ಲಿ ಸಿಟ್ಟು ಇದೆ, ಶಾಂತತೆನೇ ಇದೆ, ಕ್ರೋಧ ಗುಣನೂ ಇದೆ. ಅಂದ್ರೆ ಒಂದು ವ್ಯಕ್ತಿ ಬಲ್ಲಿ ನೆಗೆಟಿವ್ ಪಾಸಿಟಿವ್ ಇದೆ. ಫಾರ್ ಎಕ್ಸಾಂಪಲ್, ನೀವು ಗಿಡಕ್ಕೆ ತಗೊಳ್ಳಿ, ಬೆಳಗ್ಗೆ ಆಮ್ಲಜನಕ ಕೊಡುತ್ತೆ, ಸಾಯಂಕಾಲ ಇಂಗಾಲ ಡೈಆಕ್ಸೈಡ್ ಕೊಡುತ್ತೆ. ಹಂಗಂತ ನಾವು ಗಿಡ ಕಟ್ ಮಾಡಕ್ಕಾಗತ್ತಾ? ಇಲ್ಲಲ್ಲ. ಮೊಬೈಲ್ ಕೂಡ ಹಾಗೆ. ಮೊಬೈಲ್ ಇಂದ ಒಳ್ಳೇದು ಕೂಡ ಇದೆ, ಕೆಟ್ಟದ್ದು ಕೂಡ ಇದೆ. ನಾವು ಮಕ್ಕಳು ಯಾವ ರೀತಿ ಯಾವ ದಾರಿಯಲ್ಲಿ ಹೋಗ್ತಾರೆ ಅದರಿಂದ ಏನಾಗುತ್ತೆ, ಎಷ್ಟೋ ಜನ ಮಕ್ಕಳು ನೀಟು ಮೊಬೈಲ್ ಇಂದ ಪಾಸ್ ಮಾಡೋದು, ಎಷ್ಟೋ ಮಕ್ಕಳಿಗೆ ಧೈರ್ಯ ಮೊಬೈಲ್ ಇಂದ ಬಂದಿರೋದು. ಒಳ್ಳೊಳ್ಳೆ ಮೋಟಿವೇಶನಲ್ ಸ್ಪೀಚರ್ಸ್ ಇದ್ದಾರೆ, ಮಕ್ಕಳಿಗೆ ಧೈರ್ಯ ಬರುತ್ತೆ. ಏಕಾಂತ, ಈಗ ಕೆಲವೊಬ್ರು ಏಜ್ ಪರ್ಸನ್ಸ್ ಇರ್ತಾರೆ, ರಿಟೈರ್ಮೆಂಟ್ ಆದ ಕೂಡಲೇ ಏಕಾಂತತೆಯನ್ನು ಹೋಗಲಾಡಿಸ್ತಕ್ಕಂಥದ್ದು ಮೊಬೈಲ್. ಮನೆಯಲ್ಲಿ ವಯಸ್ಸಾದ್ರಿಗೆ ಟೈಮ್ ಕೊಡಕ್ಕೆ ಯಾರ ಹತ್ರನೂ ಟೈಮ್ ಇಲ್ಲ. ಮಗ ಡ್ಯೂಟಿ ಹೋಗ್ತಾನೆ, ಮಕ್ಕಳು ಶಾಲೆಗೆ ಹೋಗ್ತವೆ, ಸೊಸೆ ಡ್ಯೂಟಿ ಮಾಡ್ತಿರ್ತಾಳೆ, ಅವ್ರವ್ರ ಕೆಲಸದಲ್ಲಿ ಬಿಸಿ ಇದ್ದಾಗ ಆ ಏಕಾಂತತೆಯನ್ನು ಹೋಗಲಾಡಿಸಲು ಅವ್ರ ಮೊಬೈಲ್ಗೆ ಅಡಿಕ್ಟ್ ಆಗಿರ್ತಾರೆ. ಒಳ್ಳೆ ಫ್ರೆಂಡ್ ಅಂದ್ರೆ ಇದರಿಂದ ತುಂಬಾ ಜನಕ್ಕೆ ಒಳ್ಳೇದು ಆಗಿದೆ, ಒಳ್ಳೊಳ್ಳೆ ವ್ಯಕ್ತಿ ಆಗಿದೆ.
ಆಮೇಲೆ ಏನಾದ್ರೂ ನಿಮ್ಗೆ ಸಂದೇಶ ಫಾಸ್ಟ್ ಆಗಿ ನಿಮ್ಗೆ ಸ್ಪ್ರೆಡ್ ಆಗುತ್ತೆ, ಒಳ್ಳೇದು ಕೆಟ್ಟದು ಇನ್ಫಾರ್ಮೇಶನ್ ಫಾಸ್ಟ್ ಆಗಿ ಬರುತ್ತೆ. ಮಕ್ಕಳು ಮೊಬೈಲ್ ಅನ್ನ ಒಳ್ಳೆ ವಿಧದಲ್ಲಿ ಯೂಸ್ ಮಾಡ್ಕೊಳ್ಳುವಂಥದ್ದು ಹೇಗೆ ಒಂದು ಇನ್ಪುಟ್ಸ್ ಕೊಟ್ರೆ ಮಕ್ಕಳಿಗೆ ಅಂದ್ರೆ ಪೇರೆಂಟ್ಸಿಗೂ ಈ ಮೊಬೈಲ್ ಒಳ್ಳೆ ತರ ಯೂಸ್ ಮಾಡಕ್ಕೆ ಪೇರೆಂಟ್ಸ್ ಹೇಗೆ ಮೋಟಿವೇಟ್ ಮಾಡ್ಬೇಕು ಮಕ್ಕಳಿಗೆ? ಈಗ ಎಲ್ಲಾ ಇನ್ಸ್ಟಿಟ್ಯೂಷನ್ ಅಲ್ಲಿ ನಿಮ್ಗೆ ಹೋಗಿ ಮಕ್ಕಳನ್ನ ಕಲ್ಸಕ್ಕಾಗಲ್ಲ. ನೀವು ಈ ಊರಲ್ಲೇ ಕೂತ್ಕೊಂಡು ಆಲ್ರೆಡಿ ಡೆಲ್ಲಿ, ಮುಂಬೈ ಒಳ್ಳೊಳ್ಳೆ ಇನ್ಸ್ಟಿಟ್ಯೂಷನ್ ನೀವು ಅಲ್ಲಿ ಅಡ್ಮಿಷನ್ ತಗೊಂಡು ಆನ್ಲೈನ್ ಕೋಚಿಂಗ್ ಕ್ಲಾಸಸ್ ಕೂಡ ನಿಮ್ಗಿದೆ. ಆ ರೀತಿ ತಗೊಂಡು ನೀಟ್ ಎಕ್ಸಾಮ್ ಪಾಸ್ ಮಾಡೋದು ತುಂಬಾ ಜನ ಇದ್ದಾರೆ, ಅಥವಾ JEE ಪಾಸ್ ಮಾಡೋದು ತುಂಬಾ ಇದ್ದಾರೆ. ಇದರಿಂದ ನಿಮ್ಗೆ ಟೈಮ್ ಕೂಡ ಸೇವ್ ಆಗುತ್ತೆ. ಆಮೇಲೆ ಮಕ್ಳು ಮೊಬೈಲ್ ಹಿಡಿದ ಕೂಡಲೇ ಕೇವಲ ಕೆಟ್ಟದಕ್ಕೆ ಹಿಡ್ದಾರಂತ ಇರ್ತಕ್ಕಂಥ ಪೇರೆಂಟ್ಸ್ ಭಾವನೆಗಳನ್ನ ಹೋಗ್ಲಾಡ್ಸ್ಬೇಕು. ನಂತರ ಡೈಲಿ ಮಗುವಿಗೆ 1 ತಾಸು 2 ತಾಸು ನೀವು ನಿಮ್ಮ ಮಕ್ಳಿಗೆ ಸಮಯ ಕೊಡಿ. ನೀವು ಮೊಬೈಲ್ ಹಿಡ್ಕೊಂಡು ಕುಂದಿರ್ತೀರಿ. ಮಕ್ಕಳು ಯಾವಾಗ್ಲೂ ಮಾಡೋದಕ್ಕಿಂತ ನೋಡಿ ಕಲಿಯೋದು ತುಂಬಾ ಜಾಸ್ತಿ. ಮನೆಯಲ್ಲಿ ಪೇರೆಂಟ್ಸ್ ಆಲ್ರೆಡಿ ಮೊಬೈಲ್ ಹಿಡಿದ್ರೆ ಮಕ್ಕಳು ಮೊಬೈಲ್ ಹಿಡಿತಾರೆ, ಪೇರೆಂಟ್ಸ್ ಬುಕ್ ಹಿಡಿದ್ರೆ ಮಕ್ಕಳು ಬುಕ್ ಹಿಡಿತವೆ, ಪೇರೆಂಟ್ಸ್ ಕೆಲಸ ಮಾಡಿದ್ರೆ ಮಕ್ಕಳು ಕೆಲಸ ಮಾಡ್ತವೆ. ಸೊ ಹಿಂದಕ್ಕೆಲ್ಲ ಮೊಬೈಲ್ ಇರ್ಲಿಲ್ಲ, ಏನ್ ಹಿರಿಯರು ಮಾಡ್ತಿದ್ರು ಅದನ್ನ ನಾವು ಕಲ್ಕೊಂಡ್ ಬಂದಿರೋ. ಈಗ ಮೊದ್ಲು ಪೇರೆಂಟ್ಸ್ ಮೊಬೈಲ್ ಹಿಡ್ಕೊಂಡು ಕುಂತು ಮಕ್ಕಳಿಗೆ ಮೊಬೈಲ್ ಹಿಡಿಬೇಡ ಹೇಳೋದ್ರಿಂದ ಮಕ್ಕಳು ಫ್ರಸ್ಟ್ರೇಟ್ ಆಗ್ತಾ ಇದ್ದಾರೆ. ಈಗ ಇದರಿಂದ ಏನಾಗ್ತದೆ ಅಂದ್ರೆ, ಈಗ ಒಬ್ಬರು ಪೇರೆಂಟ್ಸ್ ವರ್ಕ್ ಮಾಡಿ ಮನೆಗೆ ಬರ್ತಾರೆ, ಮಕ್ಕಳು ಶಾಲೆಗೆ ಹೋಗಿ ಬರ್ತಾರೆ. ಪೇರೆಂಟ್ಸ್ ಇಂದ ಒಂದು ಮೆಂಟಾಲಿಟಿ ಹೇಗಾಗಿದೆ ಅಂದ್ರೆ, ಬಂದ ತಕ್ಷಣ ಮಕ್ಕಳು ಪುಸ್ತಕ ಹಿಡಿಬೇಕು, ಬಂದ ತಕ್ಷಣ ಅವ್ರು ಬರೀಬೇಕು. ಆ ಪೇರೆಂಟ್ ಮಕ್ಕಳ ಜೊತೆ ಆ ಬಾಂಧವ್ಯನೇ ಮಿಸ್ ಆಗ್ತಾ ಇದೆ. ಯಾಕಂದ್ರೆ ಬಂದ ತಕ್ಷಣ ಪೇರೆಂಟ್ಸ್ ಎಕ್ಸ್ಪೆಕ್ಟ್ ಮಾಡೋ ಅಂದ್ರೆ ಮಗು ಓದ್ಬೇಕು. ಆಲ್ರೆಡಿ 6 to 7 hours ಮಗು ಶಾಲೆಯಲ್ಲಿ ಹೋಗಿ ಪೇರೆಂಟ್ಸ್ ನಾರ್ಮಲಿ ಮಕ್ಕಳ ಜೊತೆ ಮಾತೇ ಆಡ್ತಾ ಇಲ್ಲ, ಓದ್ಬೇಕು ಬರೀಬೇಕು, ಆ ಅನ್ಯೂನ್ಯತೆನೇ ಕಡಿಮೆ ಆಗ್ತದೆ ಅಂತ. ಶಾಲೆಯಿಂದ ಮಗು ಬಂದ್ ಕೂಡಲೇ ಅದಕ್ಕೆ ಲೈಟ್ ಏನಾದ್ರು ಉಪಹಾರ ಕೊಟ್ಬಿಟ್ಟು 1 hour ಅದಕ್ಕೆ ಹೊರಗಡೆ ಬಿಡಿ. ಕೆಲವೊಂದು ಭಾವನೆಗಳು ಫ್ರೆಂಡ್ ಜೊತೆ ಎಕ್ಸ್ಪ್ರೆಸ್ ಮಾಡ್ತಾರೆ ಮಕ್ಕಳು, ಕೆಲವೊಂದು ಫೀಲಿಂಗ್ಸ್ ಭಾವನೆಗಳು ತಾಯಿ ಜೊತೆ ಎಕ್ಸ್ಪ್ರೆಸ್ ಮಾಡ್ತಾರೆ. ಮಕ್ಕಳು ಸಣ್ಣವರಿದ್ದಾಗ ಕೇವಲ ಅವರ ಭಾವನೆಗಳಿಂದ ನಾವು ಅರ್ಥ ಮಾಡ್ಕೋತೀವಿ ನನ್ನ ಮಗುಗೆ ಏನ್ ಬೇಕಾಗಿದೆ ಅಂತ. ಮಾತು ಬರ್ದೇ ಇರ್ತಕ್ಕಂಥ ತೊದಲು ನುಡಿಯಲ್ಲಿ ನೀವು ಮಕ್ಕಳನ್ನ ಭಾವನೆಗಳು ಅರ್ಥ ಮಾಡ್ಕೋತೀರಿ. ಯಾವಾಗ ಮಕ್ಕಳು ದೊಡ್ಡವು ಆಗ್ತಾ ಇರ್ತಾರೆ ಅವ್ರ ಭಾವನೆಗಳಿಗೆ ನೀವು ಅರ್ಥ ಮಾಡ್ಕೊಳ್ದೇ ಇರ್ತಕ್ಕಂಥ ಪರಿಸ್ಥಿತಿ ಬಂದಿರೋದ ಕಾರಣ ಇಷ್ಟೇ. ನಾವು ಮಕ್ಕಳ ಮೇಲೆ ಇರ್ತಕ್ಕಂಥ ಎಕ್ಸ್ಪೆಕ್ಟೇಷನ್ಸ್, ಸ್ಟ್ರೆಸ್ಸು. ನನ್ನ ಮಗು ಹಿಂಗೆ ಆಗ್ಬೇಕು, ಚಿಕ್ಕ ಮಗು ಇದ್ದಾಗ ನಮ್ಗೆ ಆ ಭಾವನೆ ಇರಂಗಿಲ್ಲ. ನನ್ನ ಮಗು ಹಿಂಗೆ ಆಗ್ಬೇಕು, ನನ್ನ ಮಗುನ ಹಿಂಗೆ ಮಾಡ್ಬೇಕು, ಅದೇನು ಇಲ್ಲ. ಅವು ಆ ಅಟ್ಯಾಚ್ಮೆಂಟ್ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ, ಕೇವಲ ಮಗುವಿನ ಭಾವನೆ ಮೇಲೆ ನಾವು ಅರ್ಥ ಮಾಡ್ಕೋತೀವಿ ಆ ಮಗುವಿಗೆ ಏನ್ ಬೇಕಾಗಿದೆ. ಅಮ್ಮ ಅನ್ಕೂಡ್ಲೆ ನೀರ್ ಬೇಕಾ ಪುಟ್ಟ, ಯಾಕೆ ಅಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ, ಆ ಮಗುವಿಗೆ ಸ್ಟ್ರೆಸ್ ಇಲ್ಲ. ಅಮ್ಮ ಅನ್ಕೂಡ್ಲೆ ಗೊತ್ತಾಗುತ್ತೆ ಅದಕ್ಕೇನೋ ಪೇನ್ ಆಗಿದೆ, ಆ ವರ್ಡ್ಸ್ ಅಲ್ಲೇ ಗೊತ್ತಾಗುತ್ತೆ. ಈಗ ನೆಕ್ಸ್ಟ್ ಲೆವೆಲ್ ನಾವ್ ಯಾವ ಲೆವೆಲ್ ಬಂದ್ವಿ ಅಂದ್ರೆ ಅದಕ್ಕೆ ಅಮ್ಮ ಅನ್ನೋ ಚಾನ್ಸೇ ಕೊಡ್ತಾ ಇಲ್ಲ. ಅದ ಅಮ್ಮ ಅಂದಾಗೆ ಮಾತ್ರ ನಮ್ಗೆ ಗೊತ್ತಾಗುತ್ತೆ ಆ ಮಗುವಿಗೆ ಏನ್ ಬೇಕು ಅಂತ ಹೇಳಿ. ಬಂದ ಕೂಡಲೇ ನಾವೇ ಬುಕ್ ಇಡಿ ಆಯ್ತು, ಮನೆಗ್ ಬಂದ ಶಾಲೆನ ಏನ್ ಹೋಮ್ವರ್ಕ್ ಕೊಟ್ಟಿದ್ರ ಸರ್ ಮಾಡು, ಟಿವಿ ಹಚ್ಬೇಡ, ನೋ ಟಿವಿ. ಕೆಲವೊಂದ್ ಪೇರೆಂಟ್ಸ್ ಟಿವಿ ಸುಧಾ ರಿಚಾರ್ಜ್ ಮಾಡಿಸ್ತಾ ಇಲ್ಲ ಮಕ್ಕಳಿಗೋಸ್ಕರ. ಯಾವ ಲೆವೆಲ್ಗೂ ನೀವು ಬಂಧನದಲ್ಲಿ ಇಡ್ತಾ ಇದೀರಿ ಮಕ್ಕಳನ್ನ. ಈ ಬರೀ ಓದೋದ್ರ ಮಾತ್ರ ನೀವು ಕೂಡ ಆಗ್ತಾ ಇದ್ರಿ ಮಕ್ಕಳನ್ನ. ಮಕ್ಕಳದು ಮೈಂಡ್ ಮೆಚುರಿಟಿ ತುಂಬಾ ಕಡಿಮೆ. ನಮ್ ಏಜಿಗೆ ನಮ್ ಮೈಂಡ್ ಆಲ್ರೆಡಿ ಮೆಚೂರ್ ಆಗಿರುತ್ತೆ. ನಾವು ಒಳ್ಳೆ ವಿಚಾರ ಮಾಡ್ಬೇಕು. ಆ ಮಗುವಿಗೆ ನೀ ಹೆಂಗ್ ಫೇಲ್ ಆದಿ, ಸೊ ಆ ಸ್ಟ್ರೆಸ್ಸು, ಆಮೇಲೆ ಅಲ್ಲಿ ಹೊರಗಡೆ ಪ್ರಪಂಚದೊಂದಿಷ್ಟು ಸ್ಟ್ರೆಸ್ಸು, ಸೊಸೈಟಿ ಜನ ಏನ್ ಅನ್ಕೋತಾರೋ ಏನೋ ಅದೆಲ್ಲ ಇಂಪ್ಯಾಕ್ಟ್ ಮಾಡಿ ಕೇವಲ ಮಗು ಏಕಾಂಗಿತನ ಫೀಲ್ ಮಾಡ್ಕೊಂಡು ಧೈರ್ಯನೇ ಇಲ್ಲದೆ ಎಷ್ಟೋ ಜನ ಮಕ್ಕಳು ಸುಸೈಡ್ ಕೂಡ ಮಾಡ್ಕೊಂಡಿದ್ವು. ಧೈರ್ಯ ಎಲ್ಲಿವರೆಗೂ ನಾವು ಧೈರ್ಯ ಎಲ್ಲಿಂದ ಬರುತ್ತೆ ಅಂದ್ರೆ, ಅದಕ್ಕೆ ನಾನು ಮುಂಚೆ ಹೇಳಿದ್ದು, ಮಕ್ಕಳನ್ನ ಆಟ ಆಡಕ್ಕೆ ಹೊರಗಡೆ ಬಿಡಿ. ಹೊರಗಡೆ ಬಿಟ್ಟಾಗ ಧೈರ್ಯ ಬರುತ್ತೆ ಮಕ್ಕಳನ್ನ. ನೀವು ಒಳಗಡೆ ಕೂಡಿ 4 ಗೋಡೆ ಮಧ್ಯೆ ಧೈರ್ಯ ಬರಲ್ಲ. ನೀವು ಯಾವಾಗ ಜೀವನದ ಕಷ್ಟ ಫೇಸ್ ಮಾಡ್ತಿರೋ ನಿಮಗೆ ಧೈರ್ಯ ಬರುತ್ತೆ. ನೆಕ್ಸ್ಟ್ ಇದಕ್ಕಿಂತ ಜಾಸ್ತಿ ಕಷ್ಟ ಬಂದ್ರೆ ನಾವು ಫೇಸ್ ಮಾಡ್ತೀವಿ. ಸೊ ಅದಕ್ಕೆ ಹೇಳ್ತಿರೋದು, ಮಕ್ಕಳನ್ನ ಹೊರಗಡೆ ಬಿಡಿ, ಆದಷ್ಟು ಮಕ್ಕಳಿಗೆ ಸಮಯ ಕೊಡಿ, ಅವ್ರಿಗೆ ಏನು ಬೇಕು ಬೇಡ ಅರ್ಥ ಮಾಡ್ಕೊಳ್ಳಿ, ಅವ್ರ ಭಾವನೆಗಳಿಗೆ ಸ್ಪಂದಿಸಿ. ಆಗ್ಲಿ ಮೇಡಮ್, ಇಷ್ಟೊತ್ತು ನಮ್ಮ ಜೊತೆ ನೀವು ನಿಮ್ಮ ಸಮಯ ಕೊಟ್ಟಿದ್ದೀರಾ, ನಿಮ್ಮ ವಿಚಾರವನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ. ಸೊ ಇದೇ ಥರ ನಾವು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಟಾಪಿಕ್ ಮೇಲೆ ಬರೋಣ. ಅಲ್ಲಿವರೆಗೂ ಎಲ್ಲ ವೀಕ್ಷಕರು ನಮಸ್ಕಾರ.